ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಈಗ ಎಲ್ಲಾ ಕಡೆ ವಾಟರ್ ಮೆಲನ್ ಸಿಗ್ತಾ ಇರೋದ್ರಿಂದ ಇವತ್ತು ನಾವು ವಾಟರ್ ಮೆಲನ್ ಜ್ಯೂಸ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಕಲ್ಲಂಗಡಿ ಹಣ್ಣಿನ ಜ್ಯೂಸು ಅಥವಾ ವಾಟರ್ ಮೆಲನ್ ಜ್ಯೂಸನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ಕಲ್ಲಂಗಡಿ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನ ತೆಳುವಾದ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ತೆಳು ಸ್ಲೈಸ್ ಮಾಡಿಕೊಂಡ್ರೆ ಬೀಜ ತೆಗೆಯೋದು ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೀವು ದಪ್ಪ ದಪ್ಪ ಮಾಡಿದ್ರೆ ಮಧ್ಯದಲ್ಲಿರೋ ಬೀಜ ತೆಗೆಯೋದು ಕಷ್ಟ ಆಗುತ್ತೆ, ಆಮೇಲೆ ನಾವು ಮತ್ತೆ ಇದನ್ನ ಸೋಸ್ಕೋಬೇಕಾಗತ್ತೆ. ಆಗ ಈ ರೀತಿ ತೆಳು ಸ್ಲೈಸ್ ಮಾಡ್ಕೊಂಡ್ಬಿಟ್ರೆ ಬೀಜ ತೆಗೆದೇ ಮಿಕ್ಸಿ ಜಾರ್ಗೆ ಹಾಕ್ಬೋದು. ಮಿಕ್ಸಿ ಮಾಡಿದ್ಮೇಲೆ ಮತ್ತೆ ಸೋಸೋ ಅಂತ ಅಗತ್ಯ ಇರಲ್ಲ, ಡೈರೆಕ್ಟಾಗಿ ಸರ್ವ್ ಮಾಡೋದಕ್ಕಾಗತ್ತೆ ಅಂತ. ಈ ರೀತಿ ಎಲ್ಲ ಹಣ್ಣಿಂದು ಕೂಡ ಬೀಜನ ತೆಗೆದುಬಿಡ್ತೀನಿ. ಒಮ್ಮೆ ಎಲ್ಲ ಕೂಡ ಬೀಜ ತೆಗೆದಾದ್ಮೇಲೆ ಇದನ್ನ ಡೈರೆಕ್ಟಾಗಿ ಕಟ್ ಮಾಡಿ ಬ್ಲೆಂಡಿಂಗ್ ಜಾರ್ಗೆ ಹಾಕ್ಕೊಳ್ತೀನಿ. ಹಾಗೆ ಕಲ್ಲಂಗಡಿ ಹಣ್ಣಿನ ಒಂದು ವೈಟ್ ಪೋರ್ಷನ್ ಏನಿದೆ ಅದನ್ನು ನಾವು ದೋಸೆ ಮಾಡೋದಕ್ಕೆ ಉಪಯೋಗಿಸ್ಕೋಬಹುದು. ಮಿಕ್ಕಿರುವಂಥ ರೆಡ್ ಪೋರ್ಷನನ್ನು ನಾವು ಜ್ಯೂಸ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋಣ. ಅದೇ ರೀತಿ ಎಲ್ಲ ಕಲ್ಲಂಗಡಿ ಹಣ್ಣನ್ನು ಕೂಡ ಡೈರೆಕ್ಟಾಗಿ ಕಟ್ ಮಾಡಿ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸಮ್ಮರಲ್ಲಿ ಎಲ್ಲಿ ನೋಡಿದ್ರೂ ಕಲ್ಲಂಗಡಿ ಹಣ್ಣು ಸಿಗ್ತಿರುತ್ತೆ. ಹಾಗೆ ತುಂಬ ಆರೋಗ್ಯ ದೃಷ್ಟಿಯಿಂದ ಕಲ್ಲಂಗಡಿ ಹಣ್ಣು ಒಳ್ಳೆಯದು ಕೂಡ ಹೌದು ಈ ಸೀಸನಲ್ಲಿ. ನಾನು ಮಕ್ಕಳಿಗೆ ಮಾಡ್ತಿರೋದ್ರಿಂದ ಇಲ್ಲಿ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ. ನೀವು ತುಂಬ ಹೆಲ್ತ್ ಕಾನ್ಷಿಯಸ್ ಅನ್ನೋ ಹಾಗಿದ್ರೆ ಖಂಡಿತ ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು, ಹಣ್ಣಲ್ಲಿರೋ ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ಬಟ್ ಮಕ್ಕಳಿಗಾಗಿರೋದ್ರಿಂದ ಸ್ವಲ್ಪ ಸಕ್ಕರೆನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇದರ ಜೊತೆಗೆ ಚಿಟಿಕೆ ಕಾಳು ಮೆಣಸಿನ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಝೂಮ್ ಮಾಡಿರೋದ್ರಿಂದ ತುಂಬ ಜಾಸ್ತಿ ಅಂತ ಅನಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಚಿಟಿಕೆನೇ ಇರೋದು ಅಲ್ಲಿ. ಚಿಕ್ಕ ಸ್ಪೂನಲ್ಲಿ 1/4 ಸ್ಪೂನಷ್ಟು ನಾನು ಹಾಕಿರೋದಷ್ಟೇ. ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಶೀತ ಎಲ್ಲ ಆಗಲ್ಲ ಅಂತ. ನೀರನ್ನು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ ಇಲ್ಲಿ, ಯಾಕೆಂದರೆ ಕಲ್ಲಂಗಡಿ ಹಣ್ಣಲ್ಲೇ ಜಾಸ್ತಿ ನೀರು ಇರೋದ್ರಿಂದ ನಾವು ಮತ್ತು ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಜ್ಯೂಸು. ಹಾಗಾಗಿ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸಿ ಮಾಡ್ತೀವಿ. ಈಗ ಕಲ್ಲಂಗಡಿ ಹಣ್ಣಿನ ಜ್ಯೂಸು ರೆಡಿನೇ ಆಗೋಯ್ತು. ಡೈರೆಕ್ಟಾಗಿ ನಾವು ಗ್ಲಾಸ್ಗೆ ಸರ್ವ್ ಮಾಡ್ಬೋದು. ಈಗ ಬೀಜ ಕೂಡ ನಾವು ಮುಂಚೆನೇ ತೆಗೆದಿರೋದ್ರಿಂದ ಮತ್ತೆ ಸೋಸೋ ಅಂತ ಅಗತ್ಯ ಕೂಡ ಇಲ್ಲ. ಡೈರೆಕ್ಟಾಗಿ ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ನೋಡೋದಕ್ಕೂ ಕೂಡ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ವಾಟರ್ ಮೆಲನ್ ಜ್ಯೂಸು ರೆಡಿನೇ ಆಗೋಯ್ತು. ಗೆಸ್ಟ್ಗಳಿಗೆಲ್ಲ ಸರ್ವ್ ಮಾಡೋದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ತುಂಬಾ ಸುಲಭವಾಗಿ ಕ್ವಿಕ್ಕಾಗಿ ಆಗೋವಂಥ ಡ್ರಿಂಕ್ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ವೀಟ್ನೆಸ್ ಮಾತ್ರ ನಿಮಗೆ ಬೇಕಿದ್ದರೆ ಮಾತ್ರ ನೋಡಿಕೊಂಡು ಹಾಕ್ಕೊಳ್ಳಿ. ಚಿಟಿಕೆ ಪೆಪ್ಪರ್ ಹಾಕಿರೋದ್ರಿಂದ ಶೀತ ಆಗುತ್ತೆ ಅನ್ನೋ ಭಯ ಕೂಡ ಇಲ್ಲ. ಖಂಡಿತವಾಗಿಯೂ ಕೂಡ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ, ವಾಟರ್ ಮೆಲನ್ ಜ್ಯೂಸು ತುಂಬಾನೇ ಬೇಗ ಆದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಕೂಡ ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರು ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟ್ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.